ನಮಸ್ಕಾರ ಸ್ನೇಹಿತರೆ, KCET 2026 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, CET ವಿದ್ಯಾರ್ಥಿಗಳು ಪ್ರತಿ ವಿಡಿಯೋ ಕೆಳಗಡೆ ಕಾಮೆಂಟ್ಸಲ್ಲಿ ಕೇಳೋದೇನೆಂದರೆ ಕೌನ್ಸ್ಲಿಂಗ್ ಯಾವಾಗ ಅಂತ. ರಿಸಲ್ಟ್ ಬಗ್ಗೆನೂ ಕೇಳ್ತಿರ್ತಾರೆ, ಇಲ್ಲಿ ಕೌನ್ಸ್ಲಿಂಗ್ ಬಗ್ಗೆ ಕೂಡ ವಿದ್ಯಾರ್ಥಿಗಳು ಕೇಳ್ತಾನೆ ಇರ್ತಾರೆ. ಯಾವಾಗ ಕೌನ್ಸ್ಲಿಂಗು, ಫೀ ಸ್ಟ್ರಕ್ಚರ್ ಯಾವಾಗ ಬಿಡ್ತಾರೋ, ಮತ್ತು ಸೀಟ್ ಮ್ಯಾಟ್ರಿಕ್ಸ್ ಯಾವಾಗೋ ಅಂತ ಸಾಕಷ್ಟು ಜನ ಕೇಳ್ತಾನೆ ಇರ್ತಾರೆ ಸ್ನೇಹಿತರೆ ವಿದ್ಯಾರ್ಥಿಗಳು. ಈ ವಿಡಿಯೋದಲ್ಲಿ ನಿಮಗೆ ಕೌನ್ಸ್ಲಿಂಗ್ ಕುರಿತು ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರಾದರೂ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. KCET ವಿದ್ಯಾರ್ಥಿಗಳಿಗೆ ಕೌನ್ಸ್ಲಿಂಗ್ ಯಾವಾಗ ಅನ್ನುವಂತಹ ಪ್ರಶ್ನೆ ನಿಮ್ಮೆಲ್ಲರ ತಲೆಯಲ್ಲೂ ಇದೆ. ನೋಡಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮ್ಮ ಒಂದು ಕೌನ್ಸ್ಲಿಂಗು ಯಾವಾಗ ಇರ್ಬೋದು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮ ರಿಸಲ್ಟ್ ಹೇಳ್ಬಿಡ್ತೀನಿ. ನೋಡಿ ಸ್ನೇಹಿತರೆ, ಜೂನ್ 4ನೇ ತಾರೀಕು ಮೇಲೆ ನಿಮಗೆ ರಿಸಲ್ಟ್ ಆದರೆ ಬರುತ್ತೆ. ನಿಮ್ಮ CET 2026 ಫಲಿತಾಂಶ ಯಾವಾಗ ಬರುತ್ತೆ ಅಂದರೆ ಜೂನ್ 4ನೇ ತಾರೀಕು ಮೇಲೆ ಬರುತ್ತೆ ಸ್ನೇಹಿತರೆ. ಓಕೆನಾ? ಜೂನ್ 4ನೇ ತಾರೀಕಿಂದ ಒಂದು 6ನೇ ತಾರೀಕು ಒಳಗಂತೂ ಕೊಡಕ್ಕೆ ಟ್ರೈ ಮಾಡ್ತಾರೆ. ಮ್ಯಾಕ್ಸಿಮಮ್ ಅಂದರೂ ಜೂನ್ 4ರಿಂದ 8 ಒಳಗಡಂತೂ ಪಕ್ಕ ನಿಮ್ಮ ಒಂದು KCET ರಿಸಲ್ಟ್ ಅನ್ನುವಂಥದ್ದನ್ನು ಅನೌನ್ಸ್ ಮಾಡ್ತಾರೆ. ಹಾಗಾದರೆ ಕೌನ್ಸ್ಲಿಂಗ್ ಪ್ರೊಸೆಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನೀವು ಕೇಳೋದಾದರೆ ಸ್ನೇಹಿತರೆ, ಮತ್ತೊಂದು ವಾರ ಟೈಮ್ ತಗೊಳ್ತಾರೆ. ನಿಮ್ಮ ಒಂದು ಫಲಿತಾಂಶ ಬಂದ ಆದಮೇಲೆ ಒಂದು ವಾರ ಟೈಮ್ ತಗೊಳ್ತಾರೆ ನಿಮಗೆ ಒಂದು ಕೌನ್ಸ್ಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಮಾಡೋದಕ್ಕೆ. ಯಾಕಪ್ಪ ಅಂದರೆ ಕೌನ್ಸ್ಲಿಂಗ್ ಪ್ರೊಸೆಸ್ ಅನ್ನುವಂಥ ಸ್ಟಾರ್ಟ್ ಆಗುತ್ತೆ, ಆಪ್ಷನ್ ಎಂಟ್ರಿ ಎಲ್ಲ ನಿಮಗೆ ಸ್ಟಾರ್ಟ್ ಆಗೋದಕ್ಕೆ ಟೈಮ್ ತಗೊಳುತ್ತೆ, ಒಂದು ವಾರ ಟೈಮ್ ತಗೊಳುತ್ತೆ. ಈ ಒಂದು ವಾರದಲ್ಲಿ ಅವರು ಏನು ಮಾಡ್ತಾರೆ ಅಂದರೆ ವಿದ್ಯಾರ್ಥಿಗಳಿಗೆ ಫೀ ಸ್ಟ್ರಕ್ಚರ್ ಬಗ್ಗೆ ತಿಳಿಸ್ಕೊಡ್ತಾರೆ. ಓಕೆನಾ? ಫೀ ಸ್ಟ್ರಕ್ಚರನ್ನು PDF ರಿಲೀಸ್ ಮಾಡ್ತಾರೆ. ಯಾಕಂದರೆ ವಿದ್ಯಾರ್ಥಿಗಳು ಈಗ ಕೌನ್ಸ್ಲಿಂಗಿಂತ ಮುಂಚೆ ಫೀಸನ್ನು ರೆಡಿ ಮಾಡ್ಕೋಬೇಕು ತಾನೆ. ಇಂಥ ಕಾಲೇಜ್ಗೆ ಹೋಗೋದಕ್ಕೆ ಎಷ್ಟು ಫೀಸ್ ಇದೆ ಏನು ಅನ್ನುವಂಥದ್ದನ್ನು ಫೀ ಸ್ಟ್ರಕ್ಚರನ್ನು ಬಿಡ್ತಾರೆ, ಮತ್ತು ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಬಿಡ್ತಾರೆ ಸ್ನೇಹಿತರೆ. ಓಕೆನಾ? ಆ ಒಂದು ಸೀಟ್ ಮ್ಯಾಟ್ರಿಕ್ಸಲ್ಲೆಲ್ಲ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಬ್ರಾಂಚ್ಗೆ ಎಷ್ಟೆಷ್ಟು ಸೀಟ್ ಇದೆ ಎಲ್ಲ ಡೀಟೇಲ್ಸು ಕೊಟ್ಬಿಡ್ತಾರೆ. ಈ ಒಂದು ಸೀಟ್ ಮ್ಯಾಟ್ರಿಕ್ಸು ಕೊಟ್ಬಿಡ್ತಾರೆ ವಿದ್ಯಾರ್ಥಿಗಳಿಗೆ. ಮತ್ತು ನಿಮಗೆ ವೆರಿಫಿಕೇಶನ್ ಲಿಂಕು ಕೊಡ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ದು ಲಿಂಕು ಕೊಡ್ತಾರೆ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ. ಓಕೆನಾ? ಇದೆಲ್ಲ ಯಾವಾಗ ನಡೆಯುತ್ತೆ ಅಂದರೆ ಈ ಒಂದು ವಾರ ಗ್ಯಾಪಲ್ಲಿ ರಿಸಲ್ಟಿಂದ ಕೌನ್ಸ್ಲಿಂಗ್ಗೆ ಒಂದು ವಾರ ಗ್ಯಾಪ್ ಇರುತ್ತಲ್ಲ, ಈ ಒಂದು ವಾರ ಗ್ಯಾಪಲ್ಲಿ ಈ ಪ್ರೊಸೆಸ್ ಎಲ್ಲ ನಡೆಯುತ್ತೆ. ಮತ್ತೆ ಏನಾಗುತ್ತೆ ಅಂದರೆ ಜೂನ್ 2ನೇ ವಾರದಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಅನ್ನುವಂಥದ್ದನ್ನು ಸ್ಟಾರ್ಟ್ ಮಾಡ್ತಾರೆ. ಅಂದರೆ ನಿಮ್ಮ ಕೌನ್ಸ್ಲಿಂಗ್ ಅನ್ನುವಂಥದ್ದು ಜೂನ್ 2ನೇ ವಾರದಲ್ಲಿ ಸ್ಟಾರ್ಟ್ ಮಾಡ್ತಾರೆ ಸ್ನೇಹಿತರೆ. ಇದೀಗ ತುಂಬ ಇಂಪಾರ್ಟೆಂಟು. ನಿಮ್ಗೆ ರಿಸಲ್ಟ್ ಬರೋವರೆಗೂ ನೀವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಹಿಂದಿನ ವರ್ಷದ ವಿವರಗಳು ಅಂತ ಇರುತ್ತೆ. ತಡ್ರಿ, ನಿಮ್ಗೆ ಸ್ಟಾರ್ಟಿಂಗ್ ಹೋಮ್ ಪೇಜಿಂದ ತೋರಿಸ್ತೀನಿ. ಇದು ಹೋಮ್ ಪೇಜು, KA ಅವ್ರದ್ದು ಹೋಮ್ ಪೇಜು. ಇಲ್ಲಿ 3 ಲೈನ್ಸ್ ಕಾಣಿಸ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಹಿಂದಿನ ವರ್ಷದ ವಿವರಗಳು ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ UGCET 2025 ಅಂತ ಇದೆ. ಈ ಒಂದು UGCET 2025 ಲಾಸ್ಟ್ ಇಯರ್ದು 2025. ಇದರಲ್ಲಿ ನಿಮಗೆ ಕಟ್ ಆಫ್ PDF ಇರುತ್ತೆ. ಲಾಸ್ಟ್ ಇಯರ್ದು ಎಲ್ಲ CET ನೋಟಿಫಿಕೇಶನ್ಸು ಇದರಲ್ಲಿ ಇರುತ್ತೆ ಸ್ನೇಹಿತರೆ. ಇಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು CETದು ಇಲ್ಲಿ ನಿಮ್ಮ ಕಟ್ ಆಫ್ಗೆ ಈಗ ನಿಮ್ಮದು ಎಷ್ಟು ರ್ಯಾಂಕಿಂಗ್ ಬರುತ್ತೋ ಆ ಒಂದು ರ್ಯಾಂಕಿಂಗ್ಗೆ ನಿಮ್ಮ ಕಾಲೇಜಸಲ್ಲಿ ಸೀಟ್ ಸಿಗುತ್ತಾ ಇಲ್ಲ, ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಬ್ರಾಂಚ್ಗೆ ಎಷ್ಟೆಷ್ಟು ರ್ಯಾಂಕಿಂಗ್ಗೆ ಕಾಲೇಜ್ಗಳಲ್ಲಿ ಸೀಟ್ ಸಿಗ್ಬೋದು ಏನು ಅನ್ನುವಂಥದ್ದೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ನೀವೇನು ಮಾಡ್ತೀರಾ, ಒಂದ್ಸರಿ ಹೋಗಿ ಜಸ್ಟ್ ಗ್ಲಾನ್ಸ್ ಮಾಡಿ ಅಷ್ಟೇ, ಜಸ್ಟ್ ನೋಡ್ಕೊಳ್ಳಿ. ನೀವೇನು ಅದು ಓದ್ಕೊಳ್ಳೋದು ಬೇಡ, ಏನು ಬೇಡ, ಜಸ್ಟ್ ಲಾಸ್ಟ್ ಇಯರ್ ಕಟ್ ಆಫ್ ಅನ್ನ ನೋಡಿ. ಓಕೆನಾ? ಈ ನೋಟಿಫಿಕೇಶನ್ಸಲ್ಲಿ ಇದೆ ನಿಮಗೆ ಕಟ್ ಆಫು. ಇದರಲ್ಲಿ ನೀವು ನೋಡ್ಕೊಳ್ಳಿ ಯಾವ ರೀತಿ ಪ್ರೊಸೆಸ್ ಇರುತ್ತೆ, ಯಾವ ರೀತಿಯಾಗಿ KE ಅವ್ರು ನೋಟಿಫಿಕೇಶನ್ಸ್ ಕೊಡ್ತಿರ್ತಾರೆ ಏನು ಅನ್ನುವಂಥದ್ದೆಲ್ಲ ಗೊತ್ತಾಗುತ್ತೆ. ಇಲ್ಲಿ UGCET 2025 ಅಂದರೆ ನಿಮ್ಮ ಸೀನಿಯರ್ಸ್ಗೆ ನಡೆದಿರುವಂತಹ ಕೌನ್ಸ್ಲಿಂಗ್ ಪ್ರೊಸೆಸ್ಸು. ಅಲ್ಲಿ ಕಟ್ ಆಫ್ ಕೂಡ ಇರುತ್ತೆ, ಇಂಜಿನಿಯರಿಂಗ್ ಕಟ್ ಆಫ್ ಕೂಡ ಇರುತ್ತೆ ವಿದ್ಯಾರ್ಥಿಗಳಿಗೆ, ಎಲ್ಲ ಕೋರ್ಸ್ದು ಕಟ್ ಆಫ್ ಕೂಡ ಇರುತ್ತೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ, ಅದೇ ಕಟ್ ಆಫ್ ಇರುತ್ತೆ ಈ ವರ್ಷನೂ. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ, ಜಾಸ್ತಿ ಡಿಫ್ರೆನ್ಸ್ ಅಂತೂ ಇರಲ್ಲ, ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಸ್ನೇಹಿತರೆ. ಇದು ಸದ್ಯಕ್ಕೆ ಅಪ್ಡೇಟ್. ನಿಮ್ಗೆ CET ವಿದ್ಯಾರ್ಥಿಗಳು ಬೇರೆ ಇನ್ನೇನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ವಿದ್ಯಾರ್ಥಿಗಳು ನೀವು ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಮಾಡಿರ್ತಾರೋ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಅದ್ರ ಬಗ್ಗೆನೇ ನಮ್ಮ ಚಾನಲ್ ಕಡೆಯಿಂದ ಮುಂದಿನ ವಿಡಿಯೋ ಆದರೆ ಬರುತ್ತೆ.